ಬೈಲ್ ನಿನ್ಗೇನೋ ಒಂದು ತೋರಿಸ್ತೀನಿ. ಈ ಕೂದಲು ಯಾವ್ದ್ರ ಅಂದ್ಕೊಂಡಿದ್ದೀರಾ? ಇವನು ಅಜ್ಜಿ ನೋಡು ಗುರು ಕಳ್ಳಿ ಹೆಂಗಿದಾವೆ. ಕಳ್ಳಿ ಜುಬ್ರನಾ ಪಕ್ಕನೇ? ಇವನು ಅಜ್ಜಿ ಎಂಥ ಪ್ಲೇಸ್ಗೆ ಹೋಗಿ ಬಂದ್ವು ನೋಡ್ರಲ್ಲೇ ಕಳ್ಳಿ ಜುಬ್ರ ಹೆಂಗೆ ಕಾಣಿಸ್ತೈತೆ. ಯಾಕ ಹ್ಞೂ ನಾವು ಭಯ ಆಯ್ತಲ್ಲ, ಎದ್ರಕೊಂಡು ಬಂದು ಆ ಮೂಟೆ ಕೂಗಾಕಿದ್ದು ನೋಡಿ ಯಾತ ಬಂತೇನೋ ತಪ್ಪಿಸ್ಕೊಳ್ಳೋ ಅನ್ನಂಗಾಯ್ತು. ಅದಕ್ಕೆ ಓಡ್ ಬಂದೆ ಗುರು. ಝೂಮ್ ಹಾಕಿ ನೋಡಿದ್ರೆ ಕಾಣುತ್ತಾ? ನೋಡಿ ಹಿಂದೆ ಬಾರ ಅಂದ್ರೆ ಇಲ್ಲೇ ಕೂತ್ಕೋಣ. ಗಾಯ ಆಗೈತಂತೆ. ನಾನು ಒಬ್ಬನೇ ಹೋಗಿ ಬಂದೆ ಗುರು. ಅಷ್ಟು ದೂರ ಹೋಗೋಷ್ಟು ಮೀಟ್ರಾಪು ಯಾವ ಚಿರತೆನೋ ಹುಲಿನ ಇದಾವೇನೋ ಅಂತ ಕರಡಿನ ಇದಾವೆ. ವ್ಲಾಗ್ ಮಾಡೋದಕ್ಕೆ ಟೆಂಟ್ ಎಲ್ಲ ಕಣ ಅಂತ ಪ್ಲೇಸ್ನ ಸರ್ಚ್ ಮಾಡ್ತಿದ್ದೀವಿ, ಸ್ಥಳನ. ಈ ಕಡೆ ಎಲ್ಲ ಫುಲ್ ಬೀಳು ಬಿದ್ದೈತೆ ನೋಡ್ಬೋದು. ಎಲ್ಲಾದರೂ ಒಂದ್ಸರಿ ಹಾಕ್ಬೇಕು ಚೆನ್ನಾಗಿರೋ ಹತ್ರ ಅಂತ ನೋಡ್ತಾ ಇದ್ದೀವಿ. ಪ್ಲೇಸ್ನ ಹುಡುಕ್ತಾ ಇದ್ದೀವಿ. ಹಂಗೆ ಹುಡುಕ್ತಾ ಈ ಕಡೆ ಬೆಟ್ಟದ ಕಡೆ ಬಂದಿದ್ದೀವಿ. ಎಲ್ಲೆಲ್ಲೋ ಹೋಗ್ತಾ ಇದ್ದೀವಿ. ನಡಿ ಹೋಗೋಣ, ಎಲ್ಲ ಹೋಗೋಣ ನಡಿ. ನನಗೆ ಆ ಕಡೆ ಡೌನ್ ಐತಲ್ಲ ಅಲ್ಲೂ ಹೋಗ್ಬೇಕು. ದಾರಿ ಎಲ್ಲಿ ಹೋಗುತ್ತೆ ನೋಡೋಣ. ಸ್ವಲ್ಪ ಆ ಕಡೆ ಹೋಗ್ಬೋದೇನೋ ನೋಡೋಣ. ಸಾಯಂಕಾಲ ಹೋಗ್ಬಿಟ್ಟು ಅಲ್ಲಿ ರಾಮತೀರ್ಥದ ಹತ್ರ ಸನ್ಸೆಟ್ ಪ್ಲಾನ್ ಮಾಡೋಣ. ಟೈಮ್ ಲಾಸ್ಟ್ ಇಟ್ಬಿಟ್ಟು ಈಗ ಸದ್ಯಕ್ಕೆ ಇಲ್ಲಿ ದಾರಿನೇ ಕಾಣಿಸ್ತಾ ಇಲ್ಲ, ಹುಡ್ಕಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗಡಿ ಹೋಗಲ್ವಾ? ಹೋಗ್ತಾ ಹಿಂಗೆ ಹೋಗುತ್ತೆ ನೋಡಿ. ಹಚ್ಚು ಹಿಂಗೆ ಹಚ್ಚು, ಒಳ್ಳೆ ನೀರಲ್ಲಿ ಹಚ್ಚು. ಜಮೀನು ಇದೆ ಗುರು ಇಲ್ಲೆಲ್ಲ. ಸ್ಕಿಟ್ ಆಯ್ತಾ ಗಾಡಿ? ಹಳ್ಳದು ರೈತ. ತಿಪ್ಪು ಹಿಂಗೆ ಹೊಡಿ ಇಲ್ಲ. ಅಮೂಲ್ಯಕ್ಕೆ ಹೋಗ್ಬೇಕಾ? ಹೋಗ್ಬೋದೇ ನೋಡಿ. ಅಮೂಲ್ಯಕ್ಕೆ ಕೊಡಿ ಹೇಳ್ತೀನಿ. ಇಲ್ಲೇ ಲಾಸ್ಟು ಓಹೋ ಗುರು, ಏನಿದೆ ಗುರು ಮಳೆಗೆ ಇಲ್ಲಿ. ಇದೇ ಲಾಸ್ಟ್ ಫೆನ್ಸಿಂಗ್. ಇಲ್ಲಿಂದ ಒಳಗಡೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಕಿಲೆ ಹಾಕು ನೋಡೋಣ. ಓಕೆ ಡನ್. ಎಂಟರ್ ದಿ ಜಂಗಲ್. ಸೊ ನಿನ್ನೆಯಿಂದ ಹುಡ್ಕೊಂತ ಬಂದು ಒಳ್ಳೆ ಪ್ಲೇಸು ಸಿಗಲಿಲ್ಲ. ನಿಡ್ಗಲ್ಗೆ ಹೋದ್ವಿ. ಅಲ್ಲಿನೂ ಯಾರೋ ಮದುವೆ ಅಂತ ಇದ್ಕೊಂಡು ನೈಟೆಲ್ಲ ಡಿಸ್ಟರ್ಬೆನ್ಸ್ ಆಯಿತು. ನೈಟ್ ಕ್ಯಾಂಪ್ ಹಾಕೋಣಂದ್ರೆ ಈಗ ಅದರಿಂದ ಚೂರು ಹಿಂದೆ ಬಂದರೆ ಇಲ್ಲಿ ಇದನ್ನೇನಂತಾರಪ್ಪ, ಇದನ್ನು ಕೋತಿಗುಂಡ್ಲು ಅಂತಾರೆ. ಇನ್ನು ಎಂಟ್ರೆನ್ಸ್ ನಿಡ್ಗಲ್ಗೆ ಎಂಟ್ರೆನ್ಸ್ ಅಲ್ಲ ಕೋತಿಗುಂಡ್ಲು ಅಂತ. ಅಲ್ಲಿ ಹುಡ್ಕೊಂಡು ಬಂದಿದ್ದೀವಿ. ಇಲ್ಲ ಹಳ್ಳ ಇರುತ್ತೆ ಚೆನ್ನಾಗಿ ಪ್ಲೇಸ್ ಅಂತ. ಹಂಗೆ ಹೋಗ್ಬೇಕು ನೋಡೋಣ. ಕಳ್ಳಿ ಇರ್ತಾವಂತೆ. ನೋಡೋಣ ಬಾ. ನೋಡೋಣ, ಅದು ಕ್ಯಾಪ್ಚರ್ ಮಾಡೋಣ. ಬೆಳಗ್ಗೆನೇ ಬಂದಿದ್ದೀವಿ. ಟೈಮ್ ಒಂದು 10 ಗಂಟೆ ಆಗೈತೆ. ನೋಡ್ಕೋಬೋದು. ನಾನು ನಮ್ಮ ಗೆಳೆಯ ಮೂಟೆ ಅಲಿಯಾಸ್ ಹನುಮಂತರಾಯ, ಸೇಲಾಪುರ್ ಪ್ಲಸ್ ಬೆಳ್ಳಿಬಟ್ಲು. ನನಗೆ ಏನಪ್ಪೆ ಹನುಮಂತ, ಈ ಥರ ನೇಚರ್ ತೆಗಿಯೋದು ಹುಷಾರು, ವೀಡಿಯೋ ಮಾಡೋದು ಇಷ್ಟ. ಬಟ್ ಇಲ್ಲಿ ಯಾವುದೇ ಒಂದು ಬೇಟೆಯಾಡೋಕ್ಕೆ ಬಂದಿಲ್ಲ. ಕ್ಲಿಯರಾಗಿ ಮುಂಚೆನೇ ಹೇಳ್ತಾ ಇದ್ದೀನಿ. ಸುಮ್ಮನೆ ಒಂದು ನೇಚರ್ ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಅವಾಗಲೇ ಮೂಟೆ ಹೆದರ್ಕೊಂಡವನೆ ಹಂದಿ ಪಂದಿ ಬರ್ತವೆ ಅಂತ. ಕರಡಿಗಂತೆ. ದಾರಿ ಎಲ್ಲಿದೆ ಗುರು? ಹಂಗೆ ಆಯಿತು ದಾರಿ. ಅದು ದೊಡ್ಡ ಗುಂಡು ಸೈಡು.
ಹೌದಾ? ಸುಮ್ಮನೆ ಹಂಗೆ ಹೋಗಂಗೆ ಬರೋಣ ಬಾ. ಭಯಂಕರ ಐತಲ್ಲ ಗುರು, ದಾರಿನೇ ಇಲ್ಲ. ಹಾಂ ಹಾಂ, ಆ ಸೌಂಡ್ ಕೇಳಿ ಜೀ ಅಂತಿದೆ ಕಿವಿಯಲ್ಲ. ದಾರಿನೇ ಇಲ್ಲಲ್ಲೋ. ಹಾಂ ಬಾಯ್ಲಿ, ಯಾವ್ದು ಇದ್ದಂಗೆ ಐತೆ. ಹಾಂ ಹಾಂ ಹಾಂ, ಹೊಂಗೆ ನೆರಳು ಕೆಳಗಡೆ ಬಂದಿದ್ದು ತಂಪಾಗೈತೆ ಗುರು. ಇಲ್ಲೇ ನೀವು ನೋಡ್ಕೋಬೋದು. ಪೀಸ್. ಅಯ್ಯೋ ಆಯ್ತದ. ಬಟರ್ಫ್ಲೈ 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 ವೇರ್ ಆರ್ ಯು ಗೋಯಿಂಗ್? ನೋಡಿ ಗುರು, ಆ ಬಂಡೆ ಹತ್ರ ಜೇನಿಟ್ಟಿದೆ. ಬಟ್ ಈ ಕ್ಯಾಮ್ರಾ ಕಾಣ್ತಿಲ್ಲ, ಸ್ವಂದಲ್ಲಿ ಕಾಣಿಸ್ತಾ ಇದೆ. ಹೆಂಗೆ ಮುಂದಕ್ಕೆ ಪಯಣ? ಅಲ್ಲೈತೆ ನೋಡೋದು. ಹಂಗೆ ಬಾ, ಹಂಗೆ ಬಾ. ಸೊ ಟೆಂಟ್ ಹಾಕೋಕ್ಕೆ, ಟೆಂಟ್ ಕ್ಯಾಂಪಿಂಗು ಮತ್ತು ಅದು ಟ್ರೈಪೋಡು ಮೊಬೈಲ್ ಕ್ಯಾಮ್ರಾ ಇಡೋಕ್ಕೆ ನಾವು ಹುಡ್ಕೊಂಡು ಬರ್ತಿದ್ದೀವಿ. ದಾರಿನೇ ಕಾಣಿಸ್ತಾ ಇಲ್ಲ ಗುರು. ಒಂದೇ ಒಂದು ಭಯ ಏನಂದ್ರೆ ಕರಡಿ ಒಂದು 6 ಅಡಿ ಇದ್ದು ಹಿಂಗೆ ಎತ್ಕೊಂಡು ಬಂದುಬಿಟ್ರೆ ಕತೆ ಏನು ಗುರು. ಸರ್ಚಿಂಗ್ ಸುಮ್ಮನೆ ಕ್ಯಾಂಪಿಂಗ್ ಹಾಕೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ದಾರಿನೇ ಕಾಣ್ತಿಲ್ಲ. ಬಾರ. ಹಾಂ, ಸೈಡ್ನಾಗೆ ಐತೆ. ಓಹೋ, ಇಲ್ಲಿ ಯಾವುದು ಹಳ್ಳ ಐತೆ ಬಾ ಗುರು. ನೀರಿಲ್ಲ. ಒಳ್ಳೆ ಪ್ಲೇಸ್ಗೋಸ್ಕರ ಅನ್ವೇಷಣೆ ಮಾಡ್ತಿದ್ದೀವಿ. ಬಾ ಬಾ ಬಾ. ಹಾಂ ಹಾಂ, ಹೇಳಪ್ಪ, ಇದು ಮೇನ್ ಪ್ಲೇಸು. ಆ್ಯಕ್ಚುಲಿ ನಾವು ಇಲ್ಲಿ ಮೇನ್ ರೋಡಲ್ಲಿ ಬೈಕ್ ನಿಲ್ಲಿಸಿ ಬರಬೇಕಿತ್ತು ಅಲ್ಲ. ಹೆಂಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಬಾ ಅಷ್ಟೇ. ಇದು ಯಾವುದೋ ಒಡಕುಟ್ಟೆನಾ? ಇದು ಕೋತಿ ಗುಂಡ್ಲಂತೆ. ಮುಂಚೆ ತುಂಬ ಕೋತಿಗಳಿರ್ತಿದ್ವಂತೆ, ಅದಕ್ಕೆ ಕೋತಿ ಗುಂಡ್ಲಂತೆ ಹೆಸರಿಕ್ಕವ್ರೆ. ಬಟ್ ಈಗ ಕೋತಿನಿಲ್ಲ, ಕೋತಿ ಮರಿನೂ ಇಲ್ಲ. ಬಾ ಬಾ, ಹಿಂಗೆ ಬಾ. ಅದೊಂದು ಕಟ್ಟಿಗೆ ತಗೊಳ್ಳೋಣ ಗುರು, ಯಾವುದು ಕಷ್ಟಕ್ಕೆ ಬೇಕಾಗ್ತೈತೆ. ಬಾಪೆ. ಹಾಂ ಬಾ, ಇಲ್ಲೇ ಹೋಗುವಂತ. ಎಲೆಗಳಿಲ್ಲ. ಯಾವುದಿದು ಇನ್ನೇನಂತಾರೆ ಹೇಳಿ? ಮುತ್ತುಗ್ದೆಲೆ. ಇಲ್ಲಿಂದ ಗುಂಡುಗಳು ಚೆನ್ನಾಗಿ ಕಾಣಿಸ್ತಾ ಇತ್ತು, ಕೋತಿ ಗುಂಡು. ಯಾವ್ದು ಇದು ಕಟ್ಟಿ ಚೆನ್ನಾಗೈತೆ ಗುರು. ಹಿಂಗೆ ಹಳ್ಳ ಹಿಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ. ಪೊದೆಗಳಕ್ಕೆ ಹೋಗೋದು ಬೇಡ ಗುರು. ಯಾಕಿದಿತ್ತು ರಿಸ್ಕ್ ತಗೊಳ್ಳೋದು ಬೇಡ. ಏನಂತೀಯ ಮುಟ? ಇಲ್ಲಿಂದನೇ ಕವರ್ ಮಾಡೋಣ. ಇಲ್ಲಿಂದ ನೋಡೋದಾದ್ರೆ ಜೇನೇ ಗುರು, ಅದು ಹೆಜ್ಜೇನು ಅಲ್ಲೊಂದು ಬಂಡೆಗೆ ಇಟ್ಟಿದೆ ನೋಡು. ಹಿಂಗೆ ಹೋದರೆ ಜಾಜಗಿರಿ ಬಂಡೆ ಬರುತ್ತೆ. ಒಲೆ ಗುಂಡಿಕ್ದಂಗೆ ಇಕ್ಕಿದ್ದಾರೆ ನೋಡಲ್ಲಿ, ಅದು ನ್ಯಾಚುರಲ್ ಆಗಿ ರೆಡಿ ಆಗಿರೋದು. ಆ ಕಡೆ ಈ ಕಡೆ ಒಂದು ಗುಂಡು, ಅದ್ರ ಮೇಲೆ ಒಂದು ಗುಂಡು.
ಡೈಲಿ ಒಂದು ಹೊಸ ಕಂಟೆಂಟ್ ಬೇಕಂದ್ರೆ ಎಲ್ಲಿ ಹುಡ್ಕೊಂಡು ಹೋಗೋರು. ಹಿಂಗೆ ನಮ್ಮ ಸುತ್ತಮುತ್ತಲು ನೇಚರ್ ತೋರಿಸ್ಬೇಕಷ್ಟೆ. ಯಾರ್ಯಾರೋ ಎಲ್ಲೆಲ್ಲ ಹೋಗ್ಬಿಟ್ಟು ಚೀನಾ ಜಪಾನ್ ಕಡೆ ಎಲ್ಲ ವೀಡಿಯೋಗಳು ಮಾಡ್ತಾರೆ. ನಾವು ಇಲ್ಲೇ ಇದ್ಕೊಂಡು ನಮ್ಮ ಸುತ್ತಮುತ್ತಲಿನ ಪರಿಸರನ ವೀಡಿಯೋ ಮಾಡೋಣ, ಏನಂತೀರ? ನಮ್ಮ ಅರಣ್ಯ ಸಂಪತ್ತಿದು. ಮನುಷ್ಯರಿಗೆ ಎಷ್ಟು ಬದುಕು ಹಾಕಿರುತ್ತೋ ಪ್ರಾಣಿಗಳು ಕೂಡ ಅಷ್ಟೇ ಸಮಾನವಾಗಿ ಬದುಕು ಹಾಕಿರುತ್ತೆ. ಈ ಹೂಗಳಿದಾವಲ್ಲ, 1 2 3 4 5 6 7 ಎಲ್ಲ ಒಂದು 8 ದೊಡ್ಡ ಹೆಜ್ಜೆನಿದಾವಪ್ಪ ಆ ಗುಂಡುಗಳ ಮೇಲೆ. ಬಟ್ ಇದು ನಿಶಬ್ದ, ಸೈಲೆಂಟ್, ಭಯಾನಕ ನಿಶಬ್ದ ಬರ್ತಾ ಇತ್ತಲ್ವಾ, ಅದಕ್ಕೆ ಮುಂದೆ ಹೆಜ್ಜೆ ಇಡಕ್ಕೆ ಭಯ ಆಗ್ತಾಯಿದೆ. ಮುಂದೆ ಏನಿದಾವೋ, ಕರಡಿಗಳಿದಾವೋ, ತೋಳ ಇದಾವೋ, ಚಿರತೆ ಇದಾವೋ ಅಂತ, ಹಂದಿಗಳಿದಾವೋ ಅಂತ. ಹೀಗೆ ನಡ್ಕೊಂಡು ಹೋದ್ರೆ ಅಲ್ಲಿಗನ ಹೋಗ್ಬೋದು, ಜಾಜಗಿರಿ ಬಂಡೆವರೆಗೂ. ಯಾರನ್ನೊಬ್ರು ಜೊತೆಲಿ ಇರಬೇಕು. ಮೂಟೆ ಅಲ್ಲೇ ಸೆಟ್ಲಾಗ್ಬಿಟ್ಟವನು ಭಯ ಆಗಿ. ಮೀಟ್ರ್ ಆಪು ಮೂಟೆಗೆ ಹನುಮಂತ. ನಾನೀಗ ಕಾಡಲ್ಲಿ ಮಿಸ್ ಆಗಿಬಿಟ್ಟಿದ್ದೀನಿ. ಎಲ್ಲ ಕುರಿ ಮೇಕರ್ ಹೋಗಾರೆ. ಗಿಡಗಳಲ್ಲಿ ತಂಪಾಗಿರುತ್ತೆ. ಹೋಗಿದಾರ ತಣ್ಣಗಿರುತ್ತೆ ಇಲ್ಲಿ. ಬಟ್ ಯಾಕಿದ್ದು ತಪ್ಪ ಭಯ ಆಗುತ್ತೆ ಅಥವಾ ಇದಾವಂತ. ಯಾಕ ಹ್ಞೂ ನಾವು ಭಯ ಆಯ್ತಲ್ಲ, ಎದ್ರಕೊಂಡು ಬಂದು ಆ ಮೂಟೆ ಕೂಗಾಕಿದ್ದು ನೋಡಿ, ಯಾತ ಬಂತೇನೋ ತಪ್ಪಿಸ್ಕೊಳ್ಳೋ ಅನ್ನಂಗಾಯ್ತು. ಅದಕ್ಕೆ ಓಡ್ ಬಂದೆ ಗುರು. ಬಾರ ಹೋಗೋಣ, ಹಿಂಗೆ ಹೋಗೋಣ ಬಾ. ಚೆನ್ನಾಗಿರುತ್ತೆ ಬಾರೋ. ಬರೋಲ್ಲ ಅಂತ ಮೂಟೆ ನನ್ನ ಮಗ. ಮೂಟೆ ನನಗೆ ಈ ಭಯಂಕರ ನಿಶಬ್ದ ಕೇಳಿಬಿಟ್ಟು ಮೀಟ್ರ್ ಆಪು, ಗಿಡಗಳಿಗೆ ಏನಿದಾವ ಅಂತಂದು. ಯೂಟ್ಯೂಬರ್ಸ್ಗೆ ಹೊಸ ಕಂಟೆಂಟ್ ಕೊಡ್ಬೇಕಂತ ಏನೇನೋ ಮಾಡೋಕ್ಕೆ ಹೋಗ್ತೀವಿ ಅಲ್ವಾ. ಡೋಂಟ್ ಟೇಕ್ ಎ ರಿಸ್ಕ್ ಮ್ಯಾನ್. ಹಿಂಗೆ ಹೋಗ್ಬರೋಣ ರೀ, ಏನೈತಿ ಹಿಂಗೆ ಬೇಡ. ಅಲ್ಲೇ ಇರ ಬಂದ ಮುಟ್ಟೆ ಬಂಡಿ ಜಾಳ ಐತೆ ಗುರು. ಹಿಂಗೇ ನಡ್ಕೊಂಡು ಹಂಗೆ ಹೋಗ್ಬೋದೇನೋ. ಸೊ ಬೈಲಲ್ಲಿ ಹೋದರೆ ಬೆಸ್ಟು. ನೋಡೆಲ್ಲ ಸಸ್ಯ ಸಂಪತ್ತು ಎಷ್ಟು ಚೆನ್ನಾಗಿದೆ. ಇಂಥ ಕಾಡಿಗೆ ಕೆಲವೊಂದು ಅಜ್ಞಾನಿಗಳು ಬೆಂಕಿ ಇಟ್ಬಿಡ್ತಾರೆ, ಹಾಗೆಲ್ಲ ಈ ಗಿಡಗಳೆಲ್ಲ ಗಿಡ ಮರ ಎಲ್ಲ ಸುಟ್ಟೋಗ್ಬಿಡುತ್ತೆ ನೋಡಿ. ದಯವಿಟ್ಟು ಯಾರು ಇಡಬೇಡಿ, ಎಲ್ಲೇ ಆಗಲಿ. ಸೊ ಇನ್ನೊಂದು, ಕಾಡು ಪ್ರಾಣಿಗಳನ್ನ ಬೇಟೆ ಆಡಬೇಡಿ ದಯವಿಟ್ಟು. ಯಾವುದೇ ಸಂಪ್ರದಾಯ ಇರಲಿ, ಮತ್ತೊಂದು ಇರಲಿ, ಹಾಳೊಂದಿರಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹಂದಿ ಬೇಟೆ ಅಂತ ಹಾಕಿದ್ದೆ. ಬಟ್ ಆ ವಿಡಿಯೋ ಅದು 2 ಇಯರ್ಸ್ ಆದಮೇಲೆ ಬೂಮಾಗಿ ವ್ಯೂಸ್ ಬಂದಿದ್ದಾವೆ. ಅದಕ್ಕೆಲ್ಲರೂ ಕೆಟ್ಟದಾಗೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ. ಕಮೆಂಟ್ಗಳು ನೋಡ್ಬಿಟ್ಟು ನನಗಂತೂ ಒಂದು ಫಸ್ಟಿಗೆ ಕೋಪ ಬಂತು. ಆಮೇಲೆ ಅಂದ್ಕೊಳ್ಳಿ ಬಿಡಿ, ಈಗ ನಾವು ತಪ್ಪು ಮಾಡಿದ್ರಿ ಅಲ್ವಾ, ತಪ್ಪು ಮಾಡಿಲ್ಲ, ಬೈಕೊಳ್ಳೋರು ಬೈಕೊಳ್ಳಿ, ಕಮೆಂಟು ಹಾಕಲಿ. ಮತ್ತು ಇನ್ನೊಂದು, ಜಸ್ಟ್ ಫಾರ್ ಅದು ಕಂಟೆಂಟ್ಗೋಸ್ಕರ ಮಾಡಿದ್ದು. ಇವಾಗ ಹೆಂಗೆ ಬಂದಿದ್ದೀನೋ ಹಂಗೆ. ಬಟ್ ಅವಾಗೆಲ್ಲ ಒಂದು ಸಾಂಪ್ರದಾಯಿಕ ಹಂದಿ ಬೇಟೆ ಅಂತಂದು ಮಾಡಿದ್ನಲ್ಲ, ಅದರಲ್ಲಿ ಏನು ಎಲ್ಲ ಆಲ್ಮೋಸ್ಟ್ ಒಂದು 90K ಒನ್ ವೀಕಲ್ಲಿ 90,000 ಜನ ನೋಡಿದ್ದಾರೆ.
ಯಾರ್ಯಾರು ನೋಡಿದ್ರೆ ಎಲ್ಲರಿಗೂ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ನಂದು ವಾಚಿಂಗ್ ಅವರ್ಸ್ ಎಲ್ಲ ಬೆಳೆದಿದೆ. ಬಟ್ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ದಕ್ಕೆ ಅವ್ರು ಏನಾದರೂ ಸ್ವಲ್ಪ ಡಿಲೇ ಮಾಡಿದ್ದಾರೆ ಅಂತ ಕೆಲವರು ಯೂಟ್ಯೂಬರ್ಸ್ ಹೇಳ್ತಿದ್ದಾರೆ. ಅದನ್ನೆಲ್ಲ ಡಿಲೀಟ್ ಮಾಡಿದ್ದೀನಿ. ನೋಡೋಣ ಆಮೇಲೆ ಏನಾದ್ರೂ ಥರ ರಾ ವೀಡಿಯೋನೇ ಹಾಕ್ಬಿಡ್ತೀನಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ದಲೇ. ಅವಾಗಾದ್ರೂ ಚಾನಲ್ ಮಾನಿಟೈಸ್ ಆಗ್ಬೋದೇನೋ ನಮ್ಮ ಬೈಲಕ್ಕು. ಹಾಗಾಗಿ ಸೊ ನಾನಂತೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆ ವಿಡಿಯೋ ಇದು ಆಫ್ಟರ್ 2 ಇಯರ್ಸ್ ಆದಮೇಲೆ ಬೂಮ್ ಆಗಿದೆ. ಸೊ ವಾಚಿಂಗ್ ಅವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದು 515 ಜನ ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಯಾರ್ಯಾರು ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿದ್ರು ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಕೆಟ್ಟದಾಗ ಮಾಡಬೇಡಿ ಗುರು, ಬೇಜಾರಾಗುತ್ತೆ, ವಿಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಅದರಲ್ಲೇನು ತಪ್ಪು ಮಾಡಿಲ್ಲ. ಈ ಥರ ಬೇಟೆ ಆಡ್ತಿದ್ರು ಹಿಂದಿನ ಕಾಲದಲ್ಲಿ, ನಮ್ಮ ಅಜ್ಜ ತಾತ ಅಂದ್ರ ಕಾಲದಲ್ಲಿ. ಒಂದು ಯುಗಾದಿ ಹಬ್ಬ ಅಂದರೆ ಸುಗ್ಗಿ ಹಬ್ಬದ ಥರ ಅದನ್ನು ತೋರ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಹಂಗೆ ನಮ್ಮ ಸುತ್ತಮುತ್ತಲ ಹಳ್ಳಿ ವಾತಾವರಣ. ಮೇ ಬಿ ಅವತ್ತು ಆ ಕಡೆ ಎಲ್ಲ ಮಾಡಿದ್ದೀವಿ, ಬೆಟ್ಟದ ಕಡೆ ಅವೆಲ್ಲ ಬೆಟ್ಟಕ್ಕೆ ಬೆಂಕಿ ಇಟ್ಟಿದ್ರು, ಹಂದಿಗಳೆಲ್ಲ ಕೆಳಗಡೆ ಓಡೋಗಿರ್ತವೆ. ಬಟ್ ಈ ಥರ ಈ ಕಡೆ ಬಂದಿದ್ರೆ ಅವತ್ತೆ ಮೋಸ್ಟ್ಲಿ ನಾನು ಸಿಕ್ಕಿರೋವೇನೋ. ಬಟ್ ಅವಾಗ ಬರೋ ಪ್ರಯತ್ನ ಮಾಡಲಿಲ್ಲ, ತುಂಬ ಹೆವಿ ಬಿಸಿಲಿತ್ತು. ಸೊ ಹಂಗಾಗಿ ಬಂದಿರಲ್ಲ. ಈಗ ಅದು ಮಾನಿಟೈಸೇಷನ್ ಆಗೋ ಮೂಮೆಂಟಲ್ಲಿದೆ. ಸೊ ಹಾಗಾಗಿ ಕೆಲವೊಂದು ಕಂಟೆಂಟ್ ಕೊಡೋಣ ಅಂತಂದ್ಬಿಟ್ಟು ಅದೇ ರೀತಿ ಕಾಡಿನ ಕಂಟೆಂಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಒಳಗಡೆ ಹೋಗೋಕ್ಕೆ ಭಯ ಆಗ್ತಿದೆ ಗುರು, ನಿಜವಾಗ್ಲೂ ಭಯ ಆಗ್ತಿದೆ. 100% ಒಪ್ಕೊತಾ ಇದ್ದೀನಿ ನಾನು. ಪಿಕ ಅಂತಿದೆ, ಮೀಟ್ರಾಪು ಹಾಗೂ ಈಗು ಅಂತವಲ್ಲ ಹಿಂಗಾರು ಹುಳುಗಳು. ಆ ಸೌಂಡ್ಗೂ ನಿಶ್ಶಬ್ದವಾಗಿರೋದಕ್ಕೂ ಏನನ್ನ ಕರಡಿಗಳು ಚಿರತೆನ ಇದಾವೆ ಅಂತ ಭಯ ಪಕ್ಕ ಇರುತ್ತೆ ಇದರಲ್ಲಿ. ಅದಕ್ಕೆ ಮೇಲ್ಮೇಲೆ ಬರ್ತಾಯಿದ್ದೀನಿ. ಓಕೆ, ಮುಂದೆ ಹೋಗೋಣ ನಡೀರಿ. ಇನ್ನು ಏನೇನಿದೆ ನೋಡ್ಕೊಂಡು ಬರೋಣ. ರೈಟ್ ಇದು ಹಿಂಗೆ ಹೋದರೆ ಮೇನ್ ರೋಡ್ ಬರುತ್ತೆ. ಬಿಸಿಲೇ ಇರಲಿ, ಮಳೆ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ವೆನ್ ಸನ್ಲೈಟ್ ಈಸ್ ಕೇಮ್, ವೆನ್ ಮೂನ್ಲೈಟ್ ಈಸ್ ಕೇಮ್, ಐ ವಿಲ್ ಗೋ ಬೈ ವಾಕ್ ವಿತ್ ಮೌಂಟೇನು. ಯಾಕೆ ಆಡೋಕ್ಕೆ ಬರಲಿಲ್ಲ ಗುರು, ಸುಸ್ತಾಗ್ತಿದೆ. ಕ್ಯಾಂಪಿಂಗ್ ಹಾಕೋಣ ಅಂತ ಹುಡ್ಕೊಂಡು ಬಂದು ಒಳ್ಳೆ ಪ್ಲೇಸ್ಗಳು ಸಿಕ್ಕೋದು. ಬಟ್ ಏನೋ ಒಂಥರ ಭಯ ನೋಡ್ರು. ಅಲ್ಲಿಂದ ಹಿಂಗೆ ಡೌನಿಗೆ ಬಂದು ಹಂಗೋಗಿ ಆ ಕಡೆಗೂ ಹೋಗ್ಬೋದು, ಜಾಜಗಿರಿ ಬಣ್ಣ ಕಡೆ. ಆ ಕಡೆ ಹೋದರೆ ಅಡ್ಬೆಟ್ಟಕ್ಕೆ ಹೋಗ್ತೀವಿ. ಬೆಳಿಗ್ಗೆ ಒಂದು 10 ಗಂಟೆಗೆ ಬಿಸಿಲು ಸರಿಯಾಗಿ ಚಚ್ತಾ ಇದೆ. ಪರವಾಗಿಲ್ಲ, ತಣ್ಣ ಗಾಳಿ ಬೀಸ್ತಾ ಇದೆ, ಅಷ್ಟೇನು ಅನ್ನಿಸ್ತಾ ಇಲ್ಲ. ಈಗಷ್ಟೇ ಊಟ ಮಾಡ್ಕೊಂಡು ಬಂದ್ವಿ, ಹಂಗಾಗಿ ಸ್ವಲ್ಪ ಸುಸ್ತಾಗ್ತಾಯಿದೆ ಅಷ್ಟೇ. ನೋಡಿ ಆ ಡೌನಲ್ಲೆಲ್ಲ ಎಷ್ಟು ಹಚ್ಚ ಹಸಿರಾಗಿದೆ ಅಲ್ವಾ. ಅಂತ ಬೆಟ್ಟಕ್ಕೆ ಹೆಂಗಯ್ಯ ನಿಮಗೆ ಮನ್ಸು ಬರುತ್ತೆ ಬೆಟ್ಟಕ್ಕೆ ಬೆಂಕಿ ಇಡೋಕ್ಕೆ? ಹೇಳ್ರಿ ನೋಡೋಣ. ಅವು ಕೇಳೋದು ಒಂದೇ ರೀಸನ್ ಹೇಳ್ತಾರೆ, ಈ ಥರ ಬಾಧೆಗೆ ಬೆಂಕಿ ಇಟ್ಟರೆ ಹೊಸ ಪೈರು ಬರುತ್ತೆ, ಹೊಸದಾಗಿ ಚಿಗುರ್ಕೊಳ್ಳುತ್ತೆ, ಹುಲ್ಲೆಲ್ಲ ಜಾಸ್ತಿ ಬೀಳುತ್ತೆ ಅಂತಾರೆ. ಬೆಂಕಿ ಇಡಲಿಲ್ಲ ಅಂದ್ರೂ ಚಿಗುರ್ಕೊಳ್ಳುತ್ತೆ ಗುರು. ಇನ್ನು ಮಣ್ಣು ಫಲವತ್ತೆ ಆಗುತ್ತೆ, ಮತ್ತಿನ್ನು ದಟ್ಟವಾಗಿ ಕಾಡು ಬೆಳ್ಕೊಳ್ಳುತ್ತೆ. ಹಿಂಗೆ ಓದಷ್ಟು ಇದೆ ಗುರು, ನೋಡ್ತಿದ್ರಲ್ಲ, ಓದಷ್ಟು ಇದೆ. ಇವತ್ತು ಆಗಲೆಲ್ಲ ಸುತ್ತಾಡು, ರಾತ್ರಿ ಎಲ್ಲ ಸುತ್ತಾಡು, ಬಟ್ ಯಾರೋ ಒಬ್ಬರು ಜೊತೆಗಿರಬೇಕು, ಧೈರ್ಯವಾಗಿ ಮುನ್ನುಗ್ತಾ ಹೋಗ್ತಾ ಇರಬೇಕು. ಬಿಕಾಸ್ ಆಫ್ ಏನಾದರೂ ಒಂದು ವೆಪನ್ನೋ ಇಲ್ಲ ಒಂದು ಕೈಯಾಗಿ ಆತನ ಕಟ್ಟಿಗೆ ಏನಕ್ಕೆ ಇರಬೇಕಂದ್ರೆ ಆತ್ಮ ರಕ್ಷಣೆಗೋಸ್ಕರ ಅಷ್ಟೇ. ಯಾವುದಾದ್ರು ಸಡನ್ನಾಗಿ ಕಳ್ಳಿ ಬಂತು, ಸಡನ್ನಾಗಿ ಚಿರತೆ ಬಂತು, ಹಂದಿ ಬಂತು, ಅವನ್ನ ಎದುರಿಸೋದಕ್ಕೆ ಓಡಿಸೋದಕ್ಕೆ ಇಕ್ಕೋಬೇಕಷ್ಟೇ, ಬಟ್ ಸಾಯಿಸಬಾರ್ದು.
ಕಾಡು ಪ್ರಾಣಿಗಳಾಗಲಿ ಯಾವ ಸಾಕು ಪ್ರಾಣಿನಾಗಲಿ ಸಾಯಿಸೋ ಒಂದು ರೈಟ್ಸ್ ಯಾರಿಗೂ ಇಲ್ಲ. ಬಟ್ ಸಾಕು ಪ್ರಾಣಿಗಳನ್ನ ಕೊಲ್ಕೊಂಡು ತಿನ್ನೋವಂಥ ಕೊಲ್ಬೋದು ಅಂತಂದು ರೈಟ್ಸ್ ಐತೇನೋ. ಅದಕ್ಕೆ ಎಲ್ಲರೂ ಮನೇಲಿ ಅದೆಲ್ಲ ಲೀಗಲ್ ಆಗಿಬಿಟ್ಟಿದೆಯಲ್ಲ, ಕುರಿ ಮೇಕೆ ಕೋಳಿ ಅವೆಲ್ಲ. ಬಟ್ ಅವನು ಕೂಡ ಕಟ್ ಮಾಡೋದು ತೋರಿಸೋದಿಲ್ಲ, ಯಾರೇ ಆಗಲಿ ತೋರಿಸಲ್ಲ, ತೋರಿಸ್ಬಾರ್ದು ಕೂಡ. ಸೊ ಅವೆಲ್ಲ ಹಾರ್ಮ್ಫುಲ್, ಒಂದು ರಾಂಗ್ ಮೆಸೇಜ್ ಹೋಗುತ್ತೆ ಅಂತ ಒಂದು ಗೈಡ್ಲೈನ್ಸ್ ಅಷ್ಟೇ, ನೋಟಿಫಿಕೇಷನ್. ಅದು ಒಳ್ಳೆಯದು. ಇಲ್ಲ ಅಂದಿದ್ರೆ ಮೂವಿ ಥರ ಎಲ್ಲರೂ ಲಾಂಗು ಮಚ್ಚಿ ಇಟ್ಕೊಬಂದ್ರೆ ನಾನು ಅಷ್ಟು ಕಡ್ದಿದ್ದೀನಿ ಇಷ್ಟು ಕಡ್ದಿದ್ದೀನಿ ಅಂತ ತೋರಿಸೋರು. ಈಗಲೂ ರೀಲ್ಸಲ್ಲೆಲ್ಲ ಹಾಕ್ತಾ ಇರ್ತಾರೆ, ಹಾಕ್ಕೊಳ್ಳಿ. ಅಪ್ಪ ಇಷ್ಟು ಗುರು. ನೋಡೋಣ, ಇವತ್ತೆಲ್ಲ ವೆಯ್ಟ್ ಮಾಡ್ತೀನಿ, ಯಾವುದೋ ಒಳ್ಳೆ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಕ್ಯಾಂಪಿಂಗ್ ಹಾಕೋಣ. ಸೊ ಸಾಯಂಕಾಲ ಮಾತ್ರ ನಿಮ್ಗೆ ಪಕ್ಕ ನಿಮಗೆ ಅಲ್ಲಿ ರಾಮ್ ತೀರ್ಥದ ಹತ್ರ ಸನ್ಸೆಟ್ ತೋರಿಸ್ತೀನಿ, ಟೈಮ್ ಲ್ಯಾಪ್ಸ್ ಇಟ್ಬಿಟ್ಟು ಸಖತ್ತಾಗಿ ಕಾಣುತ್ತೆ. ಇನ್ನು ಬಿಟ್ವೀನ್ ಮಧ್ಯಾಹ್ನದಲ್ಲಿ ಏನಾದರೂ ಮಳೆ ಬಂದರೆ ಮಳೆಯಲ್ಲಿ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟಾಗುತ್ತೆ ಬ್ರೋ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ಲೈಕು ಶೇರು ಕಾಮೆಂಟ್ ಮಾಡಿ. ಕಾಮೆಂಟ್ ಒಳ್ಳೆ ರೀತಿ ಮಾಡ್ರಪ್ಪ, ಅಳು ಬರುತ್ತೆ ನೀವು ಮಾಡ್ತಾಯಿದ್ರೆ. ಯಾಕಂದ್ರೆ ನಾವು ವೀಡಿಯೋ ಮಾಡ್ತಿದ್ದೀನಿ ಅನಿಸ್ಬಿಡುತ್ತೆ. ಸೊ ನಂದೇ ಅಲ್ಲ, ಎಲ್ಲ ಯೂಟ್ಯೂಬರ್ ಪರಿಸ್ಥಿತಿನೂ ಇದೆ. ನೋಡೋಣ. ಸೊ ರಿಸ್ಟ್ರಿಕ್ಷನ್ ಇಡ್ಬೋದು, ಬಟ್ ಕಾಮೆಂಟ್ಗಳು ಬರೋದಿಲ್ಲಲ್ಲ, ಅದಕ್ಕೆ ರಿಸ್ಟ್ರಿಕ್ಟ್ ಮಾಡ್ತಿಲ್ಲ. ನೋಡೋಣ, ಮತ್ತೆ ಅದೇ ರೀತಿ ಆದರೆ ಮಾಡೇ ಮಾಡ್ತೀನಿ. ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟಾಗಿ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲರೂ ನಿರಾಸೆ ಉಂಟು ಮಾಡಿದ್ದೀನಿ ಅನಿಸುತ್ತೆ. ಬಟ್ ನೀವು ನಿರಾಶೆ ಆಗಿದೆ, ಯಾಕಂದರೆ ಹಂದಿ ಬೇಟೆ ಹೋಗಿದ್ದಾರೆ, ಹಂದಿ ಸಾಯಿಸಿರ್ತಾರೆ ಅನ್ನೋ ಅಂಥದ್ದು. ಕೊನೆವರೆಗೂ ಸಿಗಲೂ ಇಲ್ಲ, ಸಾಯಿಸಲೂ ಇಲ್ಲ, ಸುಮ್ಮನೆ ಹೋಗಿದ್ದಷ್ಟೇ ಆ ಒಂದು ಕಂಟೆಂಟ್ಗೋಸ್ಕರ. ಯಾವುದೇ ಪ್ರಾಣಿ ಹಾನಿ ಮಾಡಿಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನನ್ನ ಕಡೆಯಿಂದ ಏನಾದರೂ ಪ್ರಾಣಿ ಪ್ರಿಯರಿಗೆ, ಪಕ್ಷಿ ಪ್ರಿಯರಿಗೆ, ಪರಿಸರ ಪ್ರಿಯರಿಗೆ ಹರ್ಟ್ ಆಗಿದರೆ ಮತ್ತೊಮ್ಮೆ ದಯವಿಟ್ಟು ಸಾರಿ, ಕ್ಷಮಿಸಿ ನನ್ನ. ಸೊ ಸುಮ್ಮನೆ ಕಂಟೆಂಟ್ಗೋಸ್ಕರ ಆ ಥರ ಎಲ್ಲ ಹೋಗಿದ್ದಷ್ಟೇ. ಇನ್ನು ಕಮ್ಮಿ ಜನ ಹೋಗಿದ್ದು, ಇನ್ನೂ ಜಾಸ್ತಿ ಜನ ಹೋಗಿದ್ದು ಇನ್ನೂ ಚೆನ್ನಾಗಿರೋದು. ಇರಲಿ ಅಂತ ಅಷ್ಟೇ ಜನ ಬಿಸಿಲಲ್ಲಿ ಬಂದಿದ್ದು. ಸೊ ಅವತ್ತೆಲ್ಲ ಬಂದಿರೋರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಾಂದರೆ ಆ ಒಂದು ವೀಡಿಯೋಗೆ 2 ವರ್ಷ ಆದಮೇಲೆ 90,000 ಜನ ನೋಡಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಲ್ವಾ. ಹಾಗಾಗಿ ತುಂಬ ಅದರಿಂದನೇ ಸ್ವಲ್ಪ ವಾಚಿಂಗ್ ಅವರ್ಸ್ ಬೆಳೆದಿದೆ ನನಗೆ. ಕಾಮೆಂಟ್ಸ್ ಬಂದಿದ್ದಾವೆ ಒಂದು 60-70, ಒಂದು 600-700 ಲೈಕ್ಸ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿರೋರ್ಗೂ, ಲೈಕ್ಸ್ ಮಾಡಿರೋರ್ಗೂ, ನೋಡಿರೋರ್ಗೂ, ಸುಮ್ಮನೆ ನೋಡಿ ಸ್ಕ್ರೋಲ್ ಮಾಡಿರೋರ್ಗೂ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಏನಾದರೂ ಮಾನಿಟೈಸೇಷನ್ ಆದರೆ ನನ್ನ ಚಾನಲ್ಲು ದೇವ್ರ ದಯದಿಂದ ಆ ಒಂದು ವೀಡಿಯೋದಿಂದನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಬೇರೆ ಯಾವೂ ಅಷ್ಟು ಕ್ಲಿಕ್ ಆಗಿಲ್ಲ, ಆಗಿದ್ದಾವೆ. ಬಟ್ ಆಫ್ಟರ್ 5 ಇಯರ್ಸ್ಗೆ 10K ಬಂದಿದೆ. 5 ಇಯರ್ಸ್ಗೆ 10K ಅಂದರೆ ತುಂಬ ರಿಡಿಕ್ಯುಲಸ್ ಅಲ್ವಾ. ಹಾಗಾಗಿ ಇರಲಿ, ಬೇರೆ ಪ್ರಯತ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಮಾಡೋದಕ್ಕೆ. ಓಕೆ, ಹೋಗೋಣ ಬನ್ನಿ. ಇವತ್ತಿಗೆ ಈ ವಿಡಿಯೋ ಎಂಡ್ ಇಲ್ಲಿಗೆ. ಟಾಟಾ, ಬಾಯ್ ಬಾಯ್, ಸಿ ಯು. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಮತ್ತೊಂದು ವೀಡಿಯೋ ಇದೇ ಥರದ್ದು ಒಂದು ಬೆಟ್ಟದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು. ನೋಡೋಣ ಆ ಮುಂದೆ ಯಾವ ಥರ ಇರುತ್ತೋ, ಬೆಟ್ಟದಲ್ಲೋ ತೋಟದಲ್ಲೋ ಕ್ಯಾಂಪಿಂಗ್ ಹಾಕೋಣ ಅಂತ. ಕ್ಯಾಂಪಿಂಗ್ ಹಾಕಿ ಅದ್ರ ಸುತ್ತಮುತ್ತಲ ಬಗ್ಗೆ ನೇಚರ್ನ ಎಂಜಾಯ್ ಮಾಡ್ತಾ ಅಟ್ಮಾಸ್ಫಿಯರ್ ನಿಮಗೆ ತೋರಿಸಿ ನೀವು ನೋಡ್ದಂಗೆ ಒಂದು ಮಾಡೋವಂಥ ಪ್ರಯತ್ನ ಅಷ್ಟೇ. ಸೊ ಇದರಲ್ಲಿ ಯಾವುದೇ ಬೇರೆ ದುರುದ್ದೇಶ ಇಲ್ಲ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ 100%. ನಡೀರು ಹೋಗೋಣ. ಬಿಸಿಲು ಜಾಸ್ತಿ ಆಗಿದೆ, ಸ್ವಲ್ಪ ಸ್ಪೆಕ್ಸ್ ಇಟ್ಕೊಂಡು ಹೊರಟ್ಬಿಡೋಣ. ನೋಡಿ ಹಿಂದೆ ಬಾರ ಅಂದ್ರೆ ಇಲ್ಲೇ ಕೂತ್ಕೊಂಡು ಗಾಯ ಆಗೈತಂತೆ. ನಾನು ಒಬ್ಬನೇ ಹೋಗಿ ಬಂದೆ ಗುರು. ಅಷ್ಟು ದೂರ ಹೋಗೋಷ್ಟು ಮೀಟ್ರಪ್ಪು ಯಾವ ಚಿರತೆನ ಹುಲಿನ ಇದಾವೇನೋ ಅಂತ ಕರಡಿನ ಇದಾವೆ. ಹಬ್ಬ ಸಣ್ಣ ಐತೆ ನೋಡ್ಬಿಡು ಅಲ್ವಾ. ಅಲ್ಲಿಗನ ಹೋಗಿ ಬಂದೆ. ಕಾಡು ಎಷ್ಟು ನಿಶ್ಶಬ್ದವಾಗೈತಲ್ವಾ. ಹೌದಾ, ನಡೆಯಪ್ಪ ಹಂಗಾರೆ. ಯಾವ ಕ್ಯಾಂಪಿಂಗು ಬೇಡ, ಟೆಂಟು ಬೇಡ, ನಡೆಯಪ್ಪ ಹೋಗೋಣ. ನೋಡು ಗುರು, ಒಬ್ಬೊಬ್ಬ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗ್ತಿದ್ದೀವಿ. ಇಲ್ಲ ಹಾಕ್ಬೋದಲ್ಲಪ್ಪೆ. ಹಾಂ, ಬಟ್ ನೀರಿಲ್ಲ ಏನಿಲ್ಲ, ಸುಮ್ಮನೆ ಹಾಕಿ ವೇಸ್ಟು. ಹಾಂ, ಈಗ ಆಮೇಲೆ
ಹಿಂಗೆ ಒಂದು ಪಾಪ ಹಿಂಗೆ ಹಂಗೆ ಹಗಳೋ ಬೈಕ್ ಅಲ್ಲೈತೆ ನೋಡು ಈಗ. ಹಾಂ 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 ನಾ ದಾರಿ ರಹದಾರಿ ನಾನು ಬಗ್ಕಾಡೆ ಬರ್ತೀನಿ. ಬೈಲ್ ನಿನ್ಗೇನೋ ಒಂದು ತೋರಿಸ್ತೀನಿ. ಈ ಕೂದಲು ಯಾವ್ದ್ರ ಒಂದು ಕಂಡಿದ್ದೀರಾ? ಇವನು ಅಜ್ಜಿ ನಾನು ನೋಡ್ಗುರು ಕಳ್ಳಿ ಹೆಂಗಿದಾವೆ. ಕಳ್ಳಿ ಜುಬ್ರನಾ ಪಕ್ಕನೇ? ಇವನು ಅಜ್ಜಿ ಎಂಥ ಪ್ಲೇಸ್ಗೆ ಹೋಗಿ ಬಂದ್ವು ನೋಡ್ರಲ್ಲೇ. ಕಳ್ಳಿ ಜುಬ್ರ ಹೆಂಗೆ ಕಾಣಿಸ್ತೈತೆ ಅಪ್ಪ, ಭಯಂಕರ ಭಾರಿ ಡೇಂಜರ್. ಬಾ ಗುರು ಹೋಗೋಣ. ಈಗಷ್ಟೇ ನೋಡಿದ್ರು ಗುರು, ಒಳಗಡೆ ಹೋಗಿ ಬಂದಾದ್ಮೇಲೆ ನೋಡ್ತಾ ಇದ್ದೀನಿ. ಹಳ್ಳಿದು ಆ ಫೆನ್ಸಿಂಗ್ ದಾಟ್ಕೊಂಡು ಹೋಗೈತೆ, ಹಿಂಗೆ ತರ್ಚ್ಕೊಂಡೈತೆ ಜುಬ್ರ. ಶಾಕ್. ಏಳೆಂಟು ಜನ ಹುಡುಗರು ಬಂದುಬಿಟ್ರೆ ಬೇಟೆ ಆಡೋಕೆ ಹೋಗಿದ್ರೆ ಅಂತ ಬಿಡ್ತಾರೆ. ಮೊನ್ನೆ ಯಾವುದೋ ಒಂದು ಹಂದಿ ಬೇಟೆ ಹಾಕಿದ್ದೀನಿ, ಟ್ರೆಂಡ್ ಆಗೈತೆ ಅನ್ನಲ್ಲ ಬೂಮಿಂಗು. ಅದಕ್ಕೆಲ್ಲ ಕಾಮೆಂಟ್ಗಳು ನೋಡಬೇಕು. ನನ್ನೇ ಬೈತಿದ್ದಾರೆ ಸಾಯಿಸಿದ್ದಾನೇನೋ ಅಂತಂದ್ಬಿಟ್ಟು. ಸುಮ್ಮನೆ ಕಂಟೆಂಟ್ಗೋಸ್ಕರ ಮಾಡಿದ್ದಷ್ಟೇ. ನೋಡಿದು ಇಲ್ಲ. ಆಮೇಲೆ ಇದು ದೂರದಿಂದ ನೋಡಿ ಗನ್ ಅಂದ್ಕೊಂಡಿರಪ್ಪ ಸ್ವಾಮಿ. ಗನ್ನಲ್ಲ, ಇದು ಟ್ರೈಪೋರ್ಡು. ಟ್ರೈಪೋರ್ಡ್ ಕ್ಯಾಮ್ರಾ ಇಟ್ಕೊಳಕ್ಕೆ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರಲ್ಲ, ಹಾಗೆ ನಾವೇನೋ ಯೂಟ್ಯೂಬ್ಗೆ ಒಂದು ಕಂಟೆಂಟ್ ಸಿಗುತ್ತೆ ಅಂತ ಹೋಗಿರ್ತೀವಿ ಅಷ್ಟೇ. ಬಟ್ ಅದು ನಮ್ಮ ಉದ್ದೇಶ ಪ್ರಾಣಿಗಳು ಸಾಯಿಸೋದಾಗಿರಲ್ಲ. ಶೇರ್ ಮಾಡಿದ್ರೆ ಗೊತ್ತಿಲ್ಲದವ್ರು ನೋಡ್ದಿದ್ದಾರೋ ಹಾಗೆ ತಿಳ್ಕೊತಾರೆ. ಬಾಬಾ ಸಾಕಾಯ್ತು ಗುರು. ಬೈಕ್ ಇಲ್ಲಿ ನಿಲ್ಸಿ ನಡ್ಕೊಂಡು ಹೋಗಿದ್ದು ಒಳಗೆ. ನಡೀರಪ್ಪ.